ಕಾಪಾಡು ಮಡಾಯಿಕಾವು ಭಗವತಿ. ನಟ ದರ್ಶನ್ ಶತ್ರು ಸಂಹಾರ ಯಾಗ. ರುದ್ರರೂಪಿಣಿ ಭಗವತಿಯ ಶಕ್ತಿ ನಿಜಕ್ಕೂ ಕೂಡ ಅಚ್ಚರಿ. ಶತ್ರು ಸಂಹಾರವೇ ಗುರಿ. ಹಂದಿ ಕೊಬ್ಬು, ಪ್ರಾಣಿಗಳ ರಕ್ತ, ಪಕ್ಷಿಗಳ ಮೊಟ್ಟೆ, ಶತ್ರುವಿನ ಆತ್ಮ ಹಿಟ್ಟಿನ ಗೊಂಬೆಯಲ್ಲಿ. ಕೋಳಿ ಮಾಂಸವೇ ನೈವೇದ್ಯ, ಭಕ್ತರಿಗೆ ಪ್ರಸಾದ. ಅಷ್ಟಮಿಯಂದೇ ಶತ್ರು ಸಂಹಾರ ಪೂಜೆ. ರಾತ್ರಿ 8 ಗಂಟೆಯ ನಂತರ ಭದ್ರಕಾಳಿ ಸಂಚಾರ. ಆಲಯದ ಚರಿತ್ರೆಯೇ ರೋಚಕ. ಇದೇ ಹೊತ್ತಿನ ವಿಶೇಷ ಶತ್ರು ಸಂಹಾರಿಣಿ ಮಡಾಯಿಕಾವು ಭಗವತಿ. ಈ ಹೆಸರನ್ನ ಬಹುಶಃ ಸಾಕಷ್ಟು ಜನ ಕೇಳಿರಬಹುದು, ಅಕ್ಷತ್ರಕ್ಕೆ ಭೇಟಿ ಕೂಡ ಕೊಟ್ಟಿರಬಹುದು. ರುದ್ರರೂಪಿಣಿ ಭಗವತಿಯ ಬಗ್ಗೆ ಅರಿತಿರಲೂ ಕೂಡ ಬಹುದು. ಆದರೆ ಸಾಕಷ್ಟು ಜನಕ್ಕೆ ಮಡಾಯಿಕಾವು ಭಗವತಿಯ ಶಕ್ತಿಯ ಬಗ್ಗೆ, ಆಕೆಯ ಸನ್ನಿಧಿಯಲ್ಲಿ ನಡೆಯುವಂತಹ ವಿಲಕ್ಷಣ ಯಾಗದ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ರಹಸ್ಯವಾಗಿ ನಿರ್ದಿಷ್ಟ ದಿನದಂದೇ ನಡೆಯುವಂತಹ ಆ ಯಾಗದಲ್ಲಿ ಯಾಗ ಮಾಡಿಸುವವರನ್ನ ಬಿಟ್ಟು ಬೇರೆ ಯಾರು ಕೂಡ ಇರುವಂತಿಲ್ಲ. ಅದೇ ಶತ್ರು ಸಂಹಾರದ ಯಾಗ. ಕೊಲೆ ಪ್ರಕರಣದಲ್ಲಿ ಸಂಕಷ್ಟವನ್ನ ಎದುರಿಸ್ತಾ ಇರುವಂತಹ ನಟ ದರ್ಶನ್ ಈ ಮಡಾಯಿಕಾವು ಭಗವತಿಯ ಮೊರೆ ಹೋಗಿ ಶತ್ರು ಸಂಹಾರದ ಯಾಗವನ್ನ ಮಾಡಿಸಿದ್ದಾರಂತೆ. ಈ ಯಾಗವನ್ನ ಯಾರು ಬೇಕಾದರೂ ಮಾಡಿಸಬಹುದು. ಆದರೆ ಭದ್ರಕಾಳಿಯ ರೂಪ ಮಡಾಯಿಕಾವು ಭಗವತಿಗೆ ಶಕ್ತಿ ಅಪಾರ. ಆಕೆಯ ಸನ್ನಿಧಿಯಲ್ಲಿ ಮಾಡುವಂತಹ ಶತ್ರು ಸಂಹಾರ ಯಾಗ ಬಲು ವಿಲಕ್ಷಣ. ಭದ್ರಕಾಳಿಯ ರೂಪದಲ್ಲಿ ರಾತ್ರಿ ಆಕೆಯ ಸಂಚಾರವೇ ಅಚ್ಚರಿ. ಆ ಕ್ಷೇತ್ರದ ಇತಿಹಾಸವೇ ರೋಚಕ. ರಾವಣ ಅಕ್ಷರಶಃ ನಟ ದರ್ಶನ್ ನಿಜ ಜೀವನದಲ್ಲೂ ರಾವಣನಾಗಿದ್ರು ಅನ್ನೋ ಆರೋಪ ಕಳೆದ ವರ್ಷ ಬಂದಿತ್ತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆತನ ಪಾಲಿಗೆ, ಆತನ ಹೆತ್ತವರು, ಮಡದಿಯ ಪಾಲಿಗೆ ನಿಜಕ್ಕೂ ರಾವಣ ಆಗಿದ್ದಾರೆ ಅಂದ್ರೆ ಅತಿಶಯೋಕ್ತಿ ಅಲ್ಲವೇ ಅಲ್ಲ ಎಂದು ಜನ ಮಾತಾಡಿಕೊಂಡಿದ್ದರು. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿದ್ದ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡಿ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸಿ ಪಟ್ಟಣಗೆರೆ ಶೆಡ್ನಲ್ಲಿ ರಾಕ್ಷಸರಂತೆ ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ಕಡೆಗೆ ಕೊಂದು ಎಸೆದ ಪ್ರಕರಣದಲ್ಲಿ ದರ್ಶನ್ ಮತ್ತು ಡಿ ಗ್ಯಾಂಗ್ ಜೈಲುವಾಸ ಅನುಭವಿಸಿ ಬೇಲ್ ಮೇಲೆ ಹೊರಗಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲುವಾಸ ಅನುಭವಿಸಿ ಬೇಲ್ ಮೇಲೆ ಆಚೆ ಬಂದಿರುವ ದರ್ಶನ್ಗೆ ಕಾನೂನು ಕಂಟಕ ತಪ್ಪಿದ್ದಲ್ಲ. ಕೊಲೆ ಪ್ರಕರಣದಲ್ಲಿ ಅಂತಿಮ ತೀರ್ಪು ಏನು ಬರುತ್ತೋ ಏನೋ ಅನ್ನೋ ಟೆನ್ಷನ್ ನಲ್ಲಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಇಂತಹ ಪರಿಸ್ಥಿತಿಯಲ್ಲಿ ನಟ ದರ್ಶನ್ ಭದ್ರಕಾಳಿಯ ಮೊರೆ ಹೋಗಿದ್ದಾರೆ. ಸಂಕಷ್ಟದಲ್ಲಿರುವ ದರ್ಶನ್ ಶಕ್ತಿ ದೇವತೆಯ ಮೊರೆ. ಕೇರಳದ ಕಣ್ಣೂರಿನ ಮಡಾಯಿಕಾವು ಭಗವತಿಗೆ ಶರಣು. ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ರಾಜ್ಯ ಸೇರಿ ದೇಶದ ನಾನಾ ಶಕ್ತಿ ದೇವತೆಗಳ ಸನ್ನಿಧಿಗೆ ಭೇಟಿ ಕೊಟ್ಟು ಪತಿಯ ರಕ್ಷಣೆಗಾಗಿ ವಿಶೇಷ ಪೂಜೆಗಳನ್ನು ಮಾಡಿಸಿದ್ದರು. ಇದೀಗ ಪತಿ ದರ್ಶನ್ ಹಾಗೂ ಮಗ ವಿನೀಶ್ ಜೊತೆಗೂಡಿಸಿಕೊಂಡು ವಿಜಯಲಕ್ಷ್ಮಿ ಕೇರಳದ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಅದೇ ಭದ್ರಕಾಳಿ ರೂಪದಲ್ಲಿ ನೆಲೆ ನಿಂತಿರುವ ಮಡಾಯಿಕಾವು ಭಗವತಿ ಸನ್ನಿಧಿಗೆ. ಹೌದು, ಕುಟುಂಬ ಸಮೇತರಾಗಿ ಆಪ್ತರೊಂದಿಗೆ ನಟ ದರ್ಶನ್ ಕೇರಳದ ಕಣ್ಣೂರಿನಲ್ಲಿರುವ ಪುರಾತನ ಶಕ್ತಿಶಾಲಿ ಕ್ಷೇತ್ರವಾಗಿರುವ ಮಡಾಯಿಕಾವು ಭಗವತಿ ಆಲಯಕ್ಕೆ ಭೇಟಿ ನೀಡಿದ್ದರು. ಕಾಪಾಡು ಭಗವತಿ ಎಂದು ಆ ದೇವಿಗೆ ಕಾಲಿಗೆ ಬಿದ್ದು ವಿಶೇಷ ಪೂಜೆ ಸಲ್ಲಿಸಿ ಶಕ್ತಿಶಾಲಿ ಯಾಗವನ್ನು ಮಾಡಿಸಿದ್ದಾರಂತೆ. ಅದೇ ಶತ್ರು ಸಂಹಾರ ಯಾಗ. ಮಡಾಯಿಕಾವು ಭಗವತಿ ಸನ್ನಿಧಿಯಲ್ಲಿ ದರ್ಶನ್ ಶತ್ರು ಸಂಹಾರ ಯಾಗ. ದರ್ಶನ್ಗೆ ಯಾರಿದ್ದಾರೆ ಶತ್ರುಗಳು? ಶತ್ರು ಸಂಹಾರ ಪೂಜೆ ಯಾಕೆ? ಹೌದು, ಕುಟುಂಬ ಆಪ್ತರೊಂದಿಗೆ ಸೇರಿ ದರ್ಶನ್ ಕೇರಳದ ಕಣ್ಣೂರಿನಲ್ಲಿರುವ ಪ್ರಸಿದ್ಧ ಮಡಾಯಿಕಾವು ಭಗವತಿ ದೇವಾಲಯಕ್ಕೆ ಭೇಟಿ ನೀಡಿದ್ದರು. ಅಲ್ಲಿ ಶತ್ರು ಸಂಹಾರ ಯಾಗ ಮಾಡಿಸಿದ್ದಾರೆ ಎಂದು ಸುದ್ದಿಯಾಗಿದೆ. ಕೊಲೆ ಕೇಸಲ್ಲಿ ಸಂಕಷ್ಟ ಎದುರಿಸುತ್ತಿರುವ ನಟ ದರ್ಶನ್ ಶತ್ರು ಸಂಹಾರ ಯಾಗ ಮಾಡಿಸಿದ್ದಾರೆ ಎಂಬುದು ಇದೀಗ ಬಹಳ ಚರ್ಚೆಯಾಗುತ್ತಿದೆ. ಹಾಗಾದ್ರೆ ಯಾರಿದ್ದಾರೆ ದರ್ಶನ್ಗೆ ಶತ್ರುಗಳು? ಆ ಶತ್ರುಗಳ ಸಂಹಾರಕ್ಕಾಗಿಯೇ ಯಾಗ ಮಾಡಿಸಿದ್ರಾ ಅಂತ ನೋಡಿದ್ರೆ ಅದು ಶತ್ರು ನಾಶವಾಗಲು ಅಲ್ಲ, ಬದಲಾಗಿ ತನ್ನ ವಿಜಯಕ್ಕೆ ಅಡ್ಡಿಯಾಗಿರುವವರು, ತನ್ನ ಪ್ರಯತ್ನಗಳಿಗೆ ಪ್ರತಿರೋಧ ಒಡ್ಡುತ್ತಿರುವವರು, ತಮ್ಮ ಯಶಸ್ಸನ್ನ ತಡೆಯುವವರ ಮನೋನಿಗ್ರಹಕ್ಕಾಗಿ ಮಾಡಿಸಲಾಗುತ್ತದೆಯಂತೆ ಶತ್ರು ಸಂಹಾರ ಯಾಗ. ಕಣ್ಣೂರಿನ ಮಡೇಕಾವಿನಲ್ಲಿರತಕ್ಕಂತಹ ಭಗವತಿಯ ಕ್ಷೇತ್ರ ಅತ್ಯಂತ ಪ್ರಾಚೀನವಾದದ್ದು ಹಾಗೂ ಸನಾತನ ನಂಬಿಕೆಯಲ್ಲಿ ಮೊದಲಿಂದಲೂ ಕೂಡ ಬಂದಿರತಕ್ಕಂಥದ್ದು. ಈ ದೇವಿಯನ್ನು ಶತ್ರು ಸಂಹಾರಿಣಿ ಅನ್ನುವುದಾಗಿ ಕರೀತಾರೆ. ಹಾಗಿದ್ದರೆ ಶತ್ರು ಸಂಹಾರ ಯಾಗವನ್ನು ಮಾಡತಕ್ಕಂತಹ ವ್ಯವಸ್ಥೆಗಳು ಯಾಕೆ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸುತ್ತೆ. ಈ ಶತ್ರು ಸಂಹಾರ ಯಾಗವನ್ನು ಮಾಡತಕ್ಕಂಥದ್ದು ನಮಗೆ ಪ್ರತಿರೋಧವನ್ನು ಉಂಟು ಮಾಡುವ ಅಥವಾ ನಮಗೆ ಅಡೆತಡೆಗಳನ್ನು ಉಂಟು ಮಾಡತಕ್ಕಂತಹ ವ್ಯಕ್ತಿಗಳ ಪರಾಜಯಕ್ಕೆ ಅಥವಾ ನಮ್ಮ ಯಶಸ್ಸಿಗಾಗಿ ಮಾಡತಕ್ಕಂತಹ ವಿಶೇಷವಾದಂಥ ಇದೊಂದು ಅದ್ಭುತವಾದ ಯಜ್ಞವಾಗಿದೆ. ಈಗಾಗಲೇ ಗೊತ್ತಿರುವ ಹಾಗೆ ಅನೇಕ ರೀತಿಯಾದಂತಹ ಸಮಸ್ಯೆಗಳಿಂದ ಬಳಲಿ ಬೆಂಡಾದಂತಹ ವ್ಯಕ್ತಿ
ಅವರು ಬಿಡುಗಡೆ ಆಗುವಂಥ ಪೂರ್ವದಲ್ಲಿ ಕೂಡ ಅವರ ಧರ್ಮಪತ್ನಿ ಕೊಲ್ಲೂರಿಗೆ ಹೋಗಿ ಚಂಡಿಕಾ ಯಾಗವನ್ನು ಮಾಡಿದಂತಹ ವಿಚಾರಗಳು ತಮ್ಮೆಲ್ಲರ ಗಮನಕ್ಕಿದೆ. ಈಗ ಅವರಿಗೆ ಇರತಕ್ಕಂಥದ್ದೇನು ಅಂತ ಕೇಳಿದರೆ, ವಿಜಯದ ಮಾಲೆ ತನ್ನತ್ತ ಒಲಿಬೇಕು, ತಾನು ಅಪರಾಧಿ ಅಲ್ಲ ಅನ್ನುವಂತಹ ವ್ಯವಸ್ಥೆಗಳನ್ನು ಆ ಭಗವತಿಯ ಮುಖಾಂತರವಾಗಿ ಜಗತ್ತಿಗೆ ತೋರಿಸಿಕೊಡ್ಬೇಕು ಅಂತಕ್ಕಂತಹ ದೃಷ್ಟಿಯಿಂದಾಗಿ ಅವರಿಗೆ ಇರುವಂತಹ ಯಾವ ಪ್ರತಿಬಂಧಕಗಳು, ಅಡೆತಡೆಗಳಿದೆಯೋ ಅಥವಾ ಯಾರು ಶತ್ರುಗಳಿದ್ದಾರೋ ಆ ಶತ್ರುಗಳ ಪರಾಜಯ ಆಗಲಿ ಅಂತಕ್ಕಂತಹ ದೃಷ್ಟಿಯಲ್ಲಿ ಮಾಡುವಂತಹ ಯಾಗವಾಗಿದೆ. ಕೇಳಿಸ್ಕೊಂಡ್ರ ಪಂಡಿತ ಕಮಲಾಕರ ಭಟ್ರವರು ಹೇಳಿದ್ದನ್ನ. ಕೊಲೆ ಕೇಸಲ್ಲಿ ನಿರಪರಾಧಿಯಾಗಿ ಬರಲು ಪ್ರಯತ್ನಿಸುತ್ತಿರುವ ದರ್ಶನ್ ಅದರ ಯಶಸ್ಸಿಗಾಗಿ ಶತ್ರು ಸಂಹಾರ ಯಾಗ ಮಾಡಿಸಿರಬಹುದು. ಹಾಗಂತ ಶತ್ರು ಸಂಹಾರ ಯಾಗ ಬೇರೆ ಯಾಗ ಪೂಜೆಗಳಂತಲ್ಲ. ಅದೇ ರೀತಿ ಸಾಕಷ್ಟು ಭದ್ರಕಾಳಿ ಆಲಯಗಳಿದ್ದರೂ ಮಡಾಯಿ ಕಾವು ಭಗವತಿ ಸನ್ನಿಧಿಯಲ್ಲೇ ಯಾಕಾಗಿ ಶತ್ರು ಸಂಹಾರ ಯಾಗ ಮಾಡಿಸುತ್ತಾರೆ ಅನ್ನೋದು ಕೂಡ ಮಹತ್ವ ಪಡೆದುಕೊಂಡಿದೆ. ಯಾಕಂದ್ರೆ ಈ ರುದ್ರ ರೂಪಿಣಿಯಾಗಿರುವ ಈ ಶಕ್ತಿ ದೇವತೆ ಶಕ್ತಿಯೇ ಆ ರೀತಿ ಇದೆ. ಶತ್ರು ಸಂಹಾರಕ್ಕೆ ಪ್ರಖ್ಯಾತಿ ಪಡೆದಿರುವ ಮಡಾಯಿ ಕಾವು ಭಗವತಿ ಅಷ್ಟಮಿ ದಿನದಂದೇ ಮಾಡಲಾಗುತ್ತದೆ ಶತ್ರು ಸಂಹಾರ ಪೂಜೆ. ಯಂತ್ರ ತಂತ್ರ ಮಂತ್ರ ವಿದ್ಯೆಗಳಿಗೆ ಕೇರಳ ರಾಜ್ಯ ಪ್ರಖ್ಯಾತಿಯನ್ನ ಪಡೆದಿದೆ. ಅದೇ ರೀತಿ ಮಾಂತ್ರಿಕರಿಗೂ ಕೇರಳ ಪ್ರಖ್ಯಾತಿ ಮತ್ತು ಕುಖ್ಯಾತಿಯನ್ನು ಪಡೆದಿದೆ. ಕೇರಳದಲ್ಲಿ ಸಾಕಷ್ಟು ಕಡೆ ಭದ್ರಕಾಳಿ ಆಲಯಗಳು ಇದ್ದರೂ ಮಡಾಯಿ ಕಾವು ಭಗವತಿ ದೇವಾಲಯಕ್ಕೆ ದರ್ಶನ್ ಯಾಕಾಗಿ ಭೇಟಿ ನೀಡಿ ಶತ್ರು ಸಂಹಾರ ಯಾಗ ಮಾಡಿಸಿದ್ದಾರೆ. ಹಲವು ರಾಜಕಾರಣಿಗಳು ಕೂಡ ಇಲ್ಲಿಗೆ ಬಂದು ಶತ್ರು ಸಂಹಾರ ಯಾಗ ಮಾಡಿಸುತ್ತಾರೆ ಅಂದ್ರೆ ಅದಕ್ಕೆ ಮಡಾಯಿ ಕಾವು ಭಗವತಿ ಸನ್ನಿಧಿಯಲ್ಲಿ ಮಾಡುವ ಶತ್ರು ಸಂಹಾರ ಪೂಜೆ ಅಥವಾ ಯಾಗಕ್ಕೆ ಅಷ್ಟು ಶಕ್ತಿ ಇದೆ ಅನ್ನೋ ಕಾರಣಕ್ಕೆ. ಕೇವಲ ಅಷ್ಟಮಿ ದಿನದಂದು ಮಾತ್ರವೇ ಮಧ್ಯಾಹ್ನ 12ರಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಇಲ್ಲಿ ಪೂಜೆಗಳನ್ನು ಮಾಡಲಾಗುತ್ತದೆ. ಅಷ್ಟಮಿಯಂದು ಮಾಡುವ ಶತ್ರು ಸಂಹಾರ ಯಾಗಕ್ಕೆ ವಿಶೇಷ ಶಕ್ತಿ ಮತ್ತು ಮಹತ್ವ ಇರುತ್ತದೆಯಂತೆ. ಅಷ್ಟಮಿಯಂದು ಈ ಯಾಗ ಮಾಡಿಸಿದರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆಯಂತೆ. ಇನ್ನು ಈ ಸನ್ನಿಧಿಯಲ್ಲಿ ವಿವಿಧ ರೀತಿಯ ಪೂಜೆಗಳನ್ನು ಮಾಡಲಾಗುತ್ತಾದರೂ ತ್ರಿಕಾಲ ಪುಷ್ಪಾಂಜಲಿ ಪೂಜೆ, ರಕ್ತ ಪುಷ್ಪಾಂಜಲಿ ಪೂಜೆ ಮುಖ್ಯವಾದದ್ದು. ಅದರಲ್ಲೂ ಶತ್ರು ಸಂಹಾರ ಪೂಜೆ ಮತ್ತು ಯಾಗಕ್ಕೆ ಈ ಕ್ಷೇತ್ರ ಪ್ರಸಿದ್ಧಿಯನ್ನ ಪಡೆದಿದೆ. ರಹಸ್ಯವಾಗಿ ನಡೆಯುತ್ತದೆ ಶತ್ರು ಸಂಹಾರ ಯಾಗ. ರಹಸ್ಯ ಮಾತ್ರವಲ್ಲ, ವಿಲಕ್ಷಣ ಕ್ರಮದಲ್ಲಿ ಶತ್ರು ಸಂಹಾರ ಯಾಗ. ಯಂತ್ರ ತಂತ್ರ ಮಂತ್ರ ಕ್ರಮಗಳ ಮೂಲಕ ಶತ್ರು ಮನಸ್ಥಿತಿ ಕೈವಶ. ಹೌದು, ಶತ್ರು ಸಂಹಾರ ಯಾಗ ಯಂತ್ರ ತಂತ್ರ ಮಂತ್ರಗಳ ಮೂಲಕ ಮಾಡುವಂಥದ್ದು. ಇದು ಯಾವ ವ್ಯಕ್ತಿ ತಮ್ಮ ಮಾತನ್ನ ಕೇಳದೆ ಪ್ರಯತ್ನಗಳಿಗೆ ಅಡ್ಡಿಯಾಗುತ್ತಾ ಪ್ರತಿರೋಧ ಒಡ್ಡುತ್ತಿದ್ದರೆ ಅಂತಹ ವ್ಯಕ್ತಿಯ ಮನಸ್ಥಿತಿಯನ್ನು ಕೈವಶ ಮಾಡಿಕೊಳ್ಳುವ ಇಲ್ಲವೇ ವಿಚಲಿತಗೊಳಿಸುವಂತೆ ಮಾಡಬಹುದಾಗಿದೆ. ಶತ್ರು ಸಂಹಾರವನ್ನು ರಹಸ್ಯವಾಗಿ ಮಾಡಲಾಗುತ್ತದೆ. ಯಾರು ಯಾಗ ಮಾಡಿಸುತ್ತಾರೋ ಅವರು ಮಾತ್ರವೇ ಯಾಗದ ಸಂದರ್ಭದಲ್ಲಿ ಇರಬೇಕಾಗುತ್ತದೆ. ಯಂತ್ರವನ್ನು ರಚಿಸಿ ತಂತ್ರಗಳನ್ನು ಹೂಡಿ ಮಂತ್ರಗಳ ಮೂಲಕ ನಡೆಯುವ ಯಾಗವನ್ನು ವಿಲಕ್ಷಣ ಕ್ರಮದಲ್ಲಿ ಮಾಡಲಾಗುತ್ತದೆಯಂತೆ. ಇದನ್ನ ತಾಂತ್ರಿಕವಾದಂತಹ ವ್ಯವಸ್ಥೆಗಳಲ್ಲಿ ಮಾಡತಕ್ಕಂತಹ ಪರಿಪಾಠ ಅಂದಿನಿಂದ ಹಿಡಿದು ಇಂದಿನ ತನಕನೂ ಕೂಡ ನಡೆದು ಬಂದಿರತಕ್ಕಂಥದ್ದು. ಯಾಂತ್ರಿಕ, ತಾಂತ್ರಿಕ, ಮಾಂತ್ರಿಕ ಎಂತಕ್ಕಂತಹ 3 ಕ್ರಮಗಳು. ಯಂತ್ರವನ್ನು ರಚಿಸಿ ತಂತ್ರವನ್ನು ಮಾಡಿ ಮಂತ್ರವನ್ನು ಪಠಿಸುವಂತಹ ವ್ಯವಸ್ಥೆಗಳಿಂದ ಎಲ್ಲೋ ಇದ್ದಂತಹ ಒಂದು ವ್ಯಕ್ತಿಯ ವ್ಯವಸ್ಥೆಗಳನ್ನು ನಮ್ಮ ಕೈಗೆ ಇವತ್ತಿಗೂ ಕೂಡ ತೆಗೆದುಕೊಳ್ಳಬಹುದಾಗಿದೆ ಮಾಂತ್ರಿಕ ವ್ಯವಸ್ಥೆಗಳಿಂದ. ಹಾಗಿರುವಾಗ ಇಂತಹ ತಾಂತ್ರಿಕ ವ್ಯವಸ್ಥೆಗಳಲ್ಲಿ ಕೇರಳ ಪ್ರಾಚೀನ ಕಾಲದಿಂದಲೂ ಕೂಡ ಬಹಳ ಪ್ರಸಿದ್ಧವಾದದ್ದು. ಅನೇಕ ರಾಜಕಾರಣಿಗಳನ್ನು ನಾವು ನೋಡುತ್ತೇವೆ. ಅವರಿಗೇನೋ ಪ್ರಬಲವಾದಂತಹ ಸಮಸ್ಯೆಗಳು ಉಂಟಾದಾಗ ಈ ಮಡೇಕಾವಿನ ಭಗವತಿಯ ಸನ್ನಿಧಾನದಲ್ಲಿ ಅವರು ಹೋಗಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಶತ್ರು ಪರಾಜಯಕ್ಕಾಗಿ ವಿಶೇಷವಾಗಿರತಕ್ಕಂಥ ಅನೇಕ ಯಾಗವನ್ನು ಮಾಡತಕ್ಕಂತಹ ಪ್ರಕ್ರಿಯೆಗಳನ್ನು ನಾವು ಆಗಾಗ ಮಾಧ್ಯಮದಲ್ಲಿ ಕಾಣ್ತಾ ಇರ್ತೇವೆ. ಹಂದಿ ಕೊಬ್ಬಿನ ತುಪ್ಪ, ಪ್ರಾಣಿಗಳ ರಕ್ತ, ಪಕ್ಷಿಗಳ ಮೊಟ್ಟೆ, ನಿಂಬೆ ಹಣ್ಣಿನ ಶಕ್ತಿ, ಶತ್ರುವಿನ ಆತ್ಮ ಹಿಟ್ಟಿನ ಗೊಂಬೆಯಲ್ಲಿ. ಮಡಾಯಿ ಕಾವು ಭಗವತಿ ಸನ್ನಿಧಿಯಲ್ಲಿ ಮಾಡಲಾಗುವ ಶತ್ರು ಸಂಹಾರ ಯಾಗ ವಿಲಕ್ಷಣ ಕ್ರಮದಲ್ಲಿ ನಡೆಯುತ್ತದೆ. ಈ ಯಾಗ ಬೇರೆ ಯಾಗಗಳಂತಲ್ಲ. ವಿಲಕ್ಷಣ ಕ್ರಮದಲ್ಲಿ ಮಾಡಲಾಗುವ ಯಾಗಕ್ಕೆ ವಿಚಿತ್ರವಾದ ಅರ್ಹದ್ರವ ಮತ್ತು ದ್ರವ್ಯಗಳನ್ನು ಅರ್ಪಿಸಲಾಗುತ್ತದೆ. ಇದಕ್ಕೆ ಬಳಸುವಂಥದ್ದು ಮಾಮೂಲಿಯಾಗಿ ನಾವು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಬಳಸುವಂತಹ ಕ್ರಮ ಅಥವಾ ಬಳಸುವಂತಹ ದ್ರವ್ಯಗಳು ಬೇರೆ. ಆದರೆ ಈ ಒಂದು ಶತ್ರು ಸಂಹಾರ ಯಾಗಕ್ಕೆ ಬಳಸ್ತಕ್ಕಂಥದ್ದು ಕಾಸರ್ಕ ಎನ್ನುವಂತಹ ವಿಷಯುಕ್ತವಾದಂತಹ ಸಮಿಧ, ಅದಕ್ಕೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಪ್ರಾಣಿಯ ರಕ್ತಗಳು, ಅದರ ಜೊತೆಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಹಂದಿಯಿಂದ ತಯಾರಿಸಿದಂತಹ ಹಂದಿಯ ಕೊಬ್ಬಿನಿಂದ ತಯಾರಿಸಿದಂತಹ ತುಪ್ಪವನ್ನು ಬಳಸ್ತಕ್ಕಂತಹ ಪ್ರಕ್ರಿಯೆಗಳು, ನಿಂಬೆಹಣ್ಣು ಇತ್ಯಾದಿಗಳ ಜೊತೆಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಮೊಟ್ಟೆಗಳು. ಮೊಟ್ಟೆ ಅಂದರೆ ಕೋಳಿ ಮೊಟ್ಟೆ ಅಂತ ಒಂದೇ ನಾವು ಯೋಚನೆ ಮಾಡ್ತೀವಿ, ಹಾಗಲ್ಲ.
ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪಕ್ಷಿಗಳ ಮೊಟ್ಟೆಯನ್ನೂ ಕೂಡ ಬಳಸಿ ಮಾಡುವಂಥದ್ದಾಗಿದೆ. ಒಬ್ಬ ವ್ಯಕ್ತಿಯ ಪ್ರತಿಬಿಂಬವನ್ನು ಪಿಷ್ಟಮಯವಾಗಿ ಅಂದರೆ ಹಿಟ್ಟಿನಲ್ಲಿ ತಯಾರಿಸಿ ಆ ಹಿಟ್ಟಿಗೆ ನಮಗೆ ಶತ್ರುತ್ವವನ್ನು ಹೊಂದಿರುವಂಥ ಅಥವಾ ನಮಗೆ ತೊಂದರೆಗಳನ್ನು ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ಅಭಿಮಂತ್ರಿಸಿ ಅವರ ಆತ್ಮಶಕ್ತಿಯನ್ನು ಆವಾಹನೆ ಮಾಡಿ ಅವರ ಮೇಲೆ ಪ್ರಯೋಗಾದಿಗಳನ್ನು ಮಾಡಿದಾಗ ಈ ಪ್ರಯೋಗ ಅವರ ಮೇಲೆ ಪರಿಣಾಮಕಾರಿಯಾಗಿ ಬೀಳುತ್ತೆ. ಮಡಾಯಿಕಾವು ಭಗವತಿ ದೇವಾಲಯದಲ್ಲಿ ಮಾಡುವ ಶತ್ರು ಸಂಹಾರ ಯಾಗ ವಿಲಕ್ಷಣ ಕ್ರಮದಲ್ಲಿ ನಡೆಯುತ್ತದೆ. ವಿಶೇಷ ಪೂಜೆಗಳೊಂದಿಗೆ ಯಾಗಕುಂಡಕ್ಕೆ ವಿಲಕ್ಷಣ ರೀತಿಯ ಅರ್ಘ್ಯವನ್ನ ಭಗವತಿಗೆ ಅರ್ಪಿಸಲಾಗುತ್ತದೆ. ವಿಶೇಷವಾಗಿ ಕಾಸರ್ಕ ಎಂಬ ವಿಷಯುಕ್ತ ಸಂವಿಧ. ಇದಕ್ಕೆ ಬೇರೆ ಬೇರೆ ಬಗೆಯ ಪ್ರಾಣಿಗಳ ರಕ್ತ, ಬೇರೆ ಬೇರೆ ರೀತಿಯ ಪಕ್ಷಿಗಳ ಮೊಟ್ಟೆಗಳು, ಹಂದಿ ಕೊಬ್ಬಿನಿಂದ ತಯಾರಿಸಿದ ತುಪ್ಪ ಮತ್ತು ನಿರ್ದಿಷ್ಟ ಸಂಖ್ಯೆಯಲ್ಲಿ ನಿಂಬೆ ಹಣ್ಣುಗಳನ್ನು ಬಳಸಿ ಶತ್ರು ಸಂಹಾರ ಯಾಗವನ್ನು ಮಾಡಲಾಗುತ್ತದೆ. ಯಾರ ವಿರುದ್ಧ ಯಾಗ ಮಾಡಿಸಲಾಗುವುದೋ ಆ ವ್ಯಕ್ತಿಯ ಪ್ರತಿಬಿಂಬವನ್ನ ಹಿಟ್ಟಿನಿಂದ ತಯಾರಿಸಿ ಅವರ ಆತ್ಮಶಕ್ತಿಯನ್ನ ಆಹ್ವಾನಿಸಿ ಅದರ ಮೇಲೆ ಪ್ರಭಾವ ಬೀರಲಾಗುತ್ತದೆ. ಆ ಮೂಲಕ ಶತ್ರು ಸ್ಥಾನದಲ್ಲಿರುವ ಆ ವ್ಯಕ್ತಿಯನ್ನು ಎಲ್ಲಾ ರೀತಿಯಿಂದಲೂ ಕುಗ್ಗಿಸಿ ಮನೋಧೈರ್ಯವನ್ನು ವಿಚಲಿತಗೊಳಿಸಲಾಗುತ್ತದೆ. ಈ ರೀತಿ ವಿಚಲಿತ ಕ್ರಮಗಳ ಮೂಲಕ ವಿಶೇಷ ವಸ್ತುಗಳನ್ನು ಬಳಸಿ ಶತ್ರು ಸಂಹಾರ ಯಾಗವನ್ನು ಮಾಡಿದಾಗ ಅದರ ಫಲ 100ಕ್ಕೆ 100ರಷ್ಟು ಇರುತ್ತದೆಯಂತೆ. ಅಷ್ಟಮಿಯಂದೇ ಶತ್ರು ಸಂಹಾರ ಯಾಗ ಮಾಡುವುದರಿಂದ ಯಾಗಶಕ್ತಿ ಮತ್ತು ಫಲ ವಿಶೇಷವಾಗಿರುತ್ತದೆ. ಶತ್ರು ಸ್ಥಾನದಲ್ಲಿರುವ ವ್ಯಕ್ತಿಯನ್ನು ಎಲ್ಲಾ ರೀತಿಯಿಂದಲೂ ಕುಗ್ಗಿಸಿ ಪರಾಭವಗೊಳ್ಳುವಂತೆ ಮಾಡಲಾಗುತ್ತದೆಯಂತೆ. ಶತ್ರು ಸಂಹಾರ ಯಾಗಕ್ಕೆ ಬಹಳಷ್ಟು ಪ್ರಸಿದ್ಧ ಪಡೆದಿರುವ ಕಣ್ಣೂರಿನ ಈ ಮಡಾಯಿಕಾವು ಭಗವತಿ ದೇವಾಲಯದಲ್ಲಿ ಭಗವತಿಯನ್ನು ಪೂಜಿಸೋ ಅರ್ಚಕರು ಬಿಟ್ಟು ಯಾವೊಬ್ಬ ಭಕ್ತರು ಕೂಡ ಇರುವಂತಿಲ್ಲ. ಇದು ಆ ದೇವಿಯ ಆಜ್ಞೆ. ಯಾಕಂದ್ರೆ ರಾತ್ರಿ 8 ಗಂಟೆ ನಂತರ ಆಲಯದ ಬಾಗಿಲು ಮುಚ್ಚಲ್ಪಡುತ್ತದೆ. ಆ ನಂತರ ಪಾರ್ವತಿ ಭದ್ರಕಾಳಿ ರೂಪದಲ್ಲಿ ಸಂಚಾರ ಮಾಡುತ್ತಾಳೆ. ಶತ್ರು ಸಂಹಾರ ಯಾಗಕ್ಕೆ ಪ್ರಸಿದ್ಧಿಯಾಗಿರುವಂತಹ ಮಡಾಯಿಕಾವು ಭಗವತಿಗೆ ಕೋಳಿ ಮಾಂಸವೇ ನೈವೇದ್ಯ. ಭಕ್ತರಿಗೆ ಅದುವೇ ಮಹಾಪ್ರಸಾದ. ಪಾರ್ವತಿ ದೇವಿ ಭದ್ರಕಾಳಿಯ ರೂಪದಲ್ಲಿ ರಾತ್ರಿ ಸಂಚಾರ, ಎದುರಾದರೆ ಅಪಚಾರ, ಸಂಚಕಾರ. ಟಿಪ್ಪು ಸುಲ್ತಾನ್ ಸೇನೆಯಿಂದಲೂ ಕೂಡ ಸಾಧ್ಯವಾಗಲಿಲ್ಲ ಆಲಯದ ನಾಶ. ಬ್ರಿಟಿಷರಿಂದಲೂ ಕೂಡ ಆಲಯದ ವಶಕ್ಕೆ ವಿಫಲ ಯತ್ನ. ಆ ಖಡ್ಗದಿಂದಲೇ ಶತ್ರು ಸಂಹಾರ. ಇದು ಮಡಾಯಿಕಾವು ಭಗವತಿ ದೇವಾಲಯದ ವಿಶೇಷ. ರಾತ್ರಿ ವೇಳೆ ಪಾರ್ವತಿ ಭದ್ರಕಾಳಿ ರೂಪ ತಾಳಿ ಸಂಚಾರ. ರಾತ್ರಿ 8ರ ಬಳಿಕ ಭಕ್ತರಿಗೆ ಪ್ರವೇಶವಿಲ್ಲ. ಶತ್ರು ಸಂಹಾರ ಯಾಗಕ್ಕೆ ಕಣ್ಣೂರಿನ ಮಡಾಯಿಕಾವು ಭಗವತಿ ದೇವಾಲಯ ಪ್ರಖ್ಯಾತಿ ಪಡೆದಿದ್ದರು. ಅಲ್ಲಿ ನಡೆಯುವ ಶತ್ರು ಸಂಹಾರ ಯಾಗ ಬಹಳ ಗೌಪ್ಯವಾಗಿ ನಡೆಯುತ್ತದೆ. ಯಾಗ ಮಾಡಿಸುವವರು ಬಿಟ್ಟು ಬೇರೆ ಯಾರಿಗೂ ಅಲ್ಲಿ ಪ್ರವೇಶವಿರಲ್ಲ. ಹೀಗಾಗಿ ಶತ್ರು ಸಂಹಾರ ಯಾವ ರೀತಿ ನಡೆಯುತ್ತದೆ ಎಂದು ನಿಖರವಾಗಿ ಹೇಳಲಾಗದು. ಇನ್ನು ಆಲಯಕ್ಕೆ ಭೇಟಿ ನೀಡುವವರಲ್ಲಿ ಯಾರೆಲ್ಲ ಶತ್ರು ಸಂಹಾರ ಯಾಗ ಮಾಡಿಸುತ್ತಾರೆ ಎಂಬುದು ಕೂಡ ಗೌಪ್ಯವಾಗಿ ಇಡಲಾಗುತ್ತದೆ. ಇಂಥ ಆಲಯದ ಪೌರಾಣಿಕ ಕಥೆ ಬಗ್ಗೆ ಅಷ್ಟಾಗಿ ಉಲ್ಲೇಖ ಸಿಗೋದಿಲ್ಲ. ಒಂದು ಪುರಾಣ ಕಥೆ ಪ್ರಕಾರ ಶಿವನ ಮಗಳು ಭಗವತಿಯಾಗಿ ಇಲ್ಲಿ ನೆಲೆ ನಿಂತಿದ್ದಾಳೆ ಎಂದು ಹೇಳಲಾಗುತ್ತದೆ. ಇನ್ನು ಇಲ್ಲಿ ಪಾರ್ವತಿ ದೇವಿ ಭದ್ರಕಾಳಿಯಾಗಿ ಸಂಚಾರ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ. ರಾತ್ರಿ 7:15 ಗಂಟೆಯ ನಂತರ ಯಾವ ಭಕ್ತರೂ ಆಲಯದಲ್ಲಿ ಇರುವಂತಿಲ್ಲ. ಆಲಯ ಪ್ರದಕ್ಷಿಣೆ ಮಾಡುವಂತಿಲ್ಲ. ಭದ್ರಕಾಳಿ ರಾತ್ರಿ ಸಂಚಾರ ಮಾಡುವ ನಂಬಿಕೆ ಇರುವುದರಿಂದ ರಾತ್ರಿ 8 ಗಂಟೆಯ ನಂತರ ಯಾರೂ ಕೂಡ ಇಲ್ಲಿ ಸುಳಿಯುವಂತಿಲ್ಲ. ಒಂದು ವೇಳೆ ಸಂಚಾರ ಮಾಡಿದರೆ ಅದು ದೇವಿಗೆ ಮಾಡುವ ಅಪಚಾರ ಮತ್ತು ಅಂಥವರ ಮೇಲೆ ಅಗೋಚರ ಶಕ್ತಿ ಪ್ರಭಾವ ಬೀರುತ್ತದೆ ಎಂಬ ನಂಬಿಕೆ ಇದೆ. 100 ವರ್ಷಗಳಿಂದಲೂ ಇಲ್ಲಿ ಭಗವತಿ ನೆಲೆ ನಿಂತಿದ್ದಾಳೆ ಎಂದು ನಂಬಲಾಗುತ್ತದೆ. ಈ ದೇವಿ ಎಷ್ಟು ಶಕ್ತಿ ಎಂದರೆ ಟಿಪ್ಪು ಸುಲ್ತಾನ್ ಸೇನೆಯು ಈ ಆಲಯದ ಮೇಲೆ ದಾಳಿ ಮಾಡಿ ಧ್ವಂಸಗೊಳಿಸುವುದಕ್ಕೆ ಸಾಧ್ಯವೇ ಆಗಲಿಲ್ಲವಂತೆ. ಬ್ರಿಟಿಷರು ಕೂಡ ಮಡಾಯಿಕಾವು ಭಗವತಿ ದೇವಾಲಯವನ್ನ ವಶಪಡಿಸಿಕೊಳ್ಳಬೇಕು ಅಂತ ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ವಂತೆ. ಇದೇ ಕಾರಣಕ್ಕೆ ಬ್ರಿಟಿಷರೇ ಭಗವತಿಯ ಖಡ್ಗಕ್ಕೆ ಚಿನ್ನದ ಕವಚ ಹಾಕಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಮಡಾಯಿಕಾವು ಭಗವತಿಗೆ ಕೋಳಿ ಮಾಂಸವೇ ನೈವೇದ್ಯ. ಆಲಯಕ್ಕೆ ಬರುವ ಭಕ್ತರಿಗೆ ಅದುವೇ ಮಹಾಪ್ರಸಾದ. ಕಣ್ಣೂರಿನ ಮಡಾಯಿಕಾವು ಭಗವತಿಗೆ ಕೋಳಿ ಮಾಂಸವೇ ನೈವೇದ್ಯವಾಗಿ ಇಡಲಾಗುತ್ತದೆ. ಕಲಶಂ ಪೂಜೆಗೆ ಇಲ್ಲಿಗೆ ಬರುವ ಭಕ್ತರು ನಾಟಿ ಕೋಳಿಗಳನ್ನು ಬಲಿ ನೀಡುತ್ತಾರೆ. ವಿಶೇಷ ಸಂದರ್ಭಗಳಲ್ಲಿ ಮದ್ಯವನ್ನು ಅರ್ಪಿಸುತ್ತಾರೆ. ಈ ಆಲಯದ ವಿಶೇಷವೆಂದರೆ ತಲೆಮಾರುಗಳಿಂದ ಭಗವತಿಯನ್ನು ಆರಾಧಿಸಿಕೊಂಡು ಬರುತ್ತಿರುವ ಕೋಡವಾರ್ ಬ್ರಾಹ್ಮಣರು ಮಾಂಸ ಸೇವನೆ ಮಾಡುತ್ತಾರೆ. ದೇವಿಗೂ ಕೋಳಿ ಮಾಂಸವನ್ನೇ ನೈವೇದ್ಯವಾಗಿ ಇಡುತ್ತಾರೆ. ಹೀಗಾಗಿ ಆಲಯಕ್ಕೆ ಬರುವ ಭಕ್ತರಿಗೆ ಕೋಳಿ ಮಾಂಸವೇ ಮಹಾಪ್ರಸಾದವಾಗಿರುತ್ತದೆ.
ಮಾಂಸಾಹಾರ ತಿನ್ನದವರಿಗೆ ಹೆಸರುಕಾಳು, ಅಕ್ಕಿ, ಬೆಲ್ಲದಿಂದ ಮಾಡುವ ಪ್ರಸಾದವನ್ನು ನೀಡಲಾಗುತ್ತದೆ. ಶತ್ರು ಸಂಹಾರಕ್ಕಾಗಿ ಚರಕಲ ರಾಜರಿಂದ ಭಗವತಿಗೆ ಪೂಜೆ. ಅದೇ ಕಾರಣಕ್ಕೆ ಈ ಸನ್ನಿಧಿಯಲ್ಲಿ ಶತ್ರು ಸಂಹಾರ ಯಾಗ ಪ್ರಸಿದ್ಧಿ. ಮಡಾಯಿಕಾವು ಭಗವತಿ ದೇವಾಲಯ ಶತ್ರು ಸಂಹಾರ ಯಾಗಕ್ಕೆ ಪ್ರಸಿದ್ಧಿ ಪಡೆದಿದೆ. ಇದೇ ಕಾರಣಕ್ಕೆ ರಾಜಕಾರಣಿಗಳು, ಗಣ್ಯ ವ್ಯಕ್ತಿಗಳು ಇಲ್ಲಿಗೆ ಭೇಟಿ ನೀಡಿ ಶತ್ರು ಸಂಹಾರ ಯಾಗ ಮಾಡಿಸುತ್ತಾರೆ. ಈ ಯಾಗಕ್ಕೂ ಒಂದು ಇತಿಹಾಸವಿದೆ. ಈ ಹಿಂದೆ ಕೇರಳದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಚರಕಲ ವಂಶದ ರಾಜರಿಗೆ ಈ ಭಗವತಿಯೇ ಆರಾಧ್ಯ ಶಕ್ತಿ ದೇವತೆ. ಭಗವತಿಯ ಶಕ್ತಿ ಬಗ್ಗೆ ಅಚಲ ನಂಬಿಕೆ ಇಟ್ಟಿದ್ದ ಚರಕಲ ರಾಜರು ಯುದ್ಧಕ್ಕೆ ಹೋಗುವ ಮುನ್ನ ಭಗವತಿಗೆ ಪೂಜಿಸಿ ಶತ್ರು ಸಂಹಾರ ಮಾಡುವಂತಾಗಲಿ ಎಂದು ಆಶೀರ್ವಾದ ಪಡೆಯುತ್ತಿದ್ದರಂತೆ. ಶತ್ರು ಸಂಹಾರಿಣಿ ಭಗವತಿಯ ಆಶೀರ್ವಾದದಿಂದಾಗಿ ಚರಕಲ ರಾಜರು ಯುದ್ಧದಲ್ಲಿ ಸೋತಿದ್ದೇ ಇಲ್ಲವಂತೆ. ಇದೇ ಕಾರಣಕ್ಕೆ ಈ ಸನ್ನಿಧಿಯಲ್ಲಿ ಶತ್ರು ಸಂಹಾರ ಯಾಗ ಪ್ರಸಿದ್ಧಿ ಪಡೆದಿದೆ. ಇನ್ನು ಭಗವತಿ ದೇವಿಯ ಬಳಿ ಖಡ್ಗವೊಂದಿದೆ. ಅದಕ್ಕೆ ಚಿನ್ನದ ಕವಚವೂ ಇದೆ. ಈ ಖಡ್ಗದಿಂದಲೇ ರುದ್ರರೂಪಿಣಿ ಭಗವತಿ ಶತ್ರು ಸಂಹಾರ ಮಾಡುತ್ತಿದ್ದಳಂತೆ. ಈ ಖಡ್ಗವನ್ನು ವರ್ಷಕ್ಕೆ ಒಮ್ಮೆ ನಡೆಯುವ ಭಗವತಿ ಉತ್ಸವದಲ್ಲಿ ಹೊರತೆಗೆದು ಪೂಜಿಸಿ ಮತ್ತೆ ಇಡಲಾಗುತ್ತದೆ. ಈ ಹಿಂದೆ ಟಿಪ್ಪು ಸುಲ್ತಾನ್ ಸೇನೆ ಹಲವಾರು ಹಿಂದೂ ಆಲಯಗಳನ್ನು ನಾಶಗೊಳಿಸಿ ವಿಗ್ರಹಗಳನ್ನು ಭಗ್ನಗೊಳಿಸುತ್ತಿತ್ತು. ಭಗವತಿ ದೇವಾಲಯದ ಮೇಲೂ ಟಿಪ್ಪು ಸೇನೆಗೆ ಕಣ್ಣು ಬಿದ್ದಿತ್ತು. ಆದರೆ ಚರಕಲ ರಾಜರನ್ನು ಎದುರಿಸಲಾಗದ ಕಾರಣಕ್ಕೆ ಟಿಪ್ಪುವಿನಿಂದಾಗಿ ಭಗವತಿ ದೇವಿ ಆಲಯವನ್ನು ನಾಶ ಮಾಡಲಾಗಿಲ್ಲ ಎಂದು ಇತಿಹಾಸದಲ್ಲಿ ಉಲ್ಲೇಖವಿದೆ. ಅದೇ ರೀತಿ ಬ್ರಿಟಿಷರು ಕೂಡ ಮಡಾಯಿಕಾವು ಭಗವತಿ ಆಲಯವನ್ನು ವಶಪಡಿಸಿಕೊಳ್ಳಬೇಕೆಂದು ಸಾಕಷ್ಟು ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲವಂತೆ.